ಮೈಸೂರು ಜಿಲ್ಲಾ ಪತ್ರಕರ್ತರು ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಪತ್ರಕರ್ತರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ವತಿಯಿಂದ ಸ್ವಾಗತವನ್ನು ಮಾಡ್ತೇನೆ. ಪತ್ರಕರ್ತ ಸ್ನೇಹಿತರಿಗೆ ಇವತ್ತು ವಿಷಯ ಏನಂತಂದರೆ 6ನೇ ತಾರೀಕು ಬಜೆಟ್ ಏನು ಮಂಡನೆ ಮಾಡ್ತಾರೆ ಸನ್ಮಾನ್ಯ ಗೌರವಿತ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ. ನಾನು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನಮ್ಮ ಸ್ಫೂರ್ತಿ, ಅವರು ನಮ್ಮ ಗುರುಗಳು. ನಾನು ರೈತ ಸಂಘದಲ್ಲಿದ್ದೆ. ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನಮಗೆ ಪ್ರೇರಣೆ ಅಂತ ಹೇಳ್ತಾರೆ. ಅದರಿಂದಾಗಿ ಇಂದು ಸಿದ್ದರಾಮಯ್ಯನವರು ಇನ್ನು ಯಾವತ್ತು ಮುಖ್ಯಮಂತ್ರಿ ಆಯ್ತಾರೇನೋ ಗೊತ್ತಿಲ್ಲ. ಮುಖ್ಯಮಂತ್ರಿ ಅವಧಿ ಅವ್ರಿಗೆ ಸಿಕ್ಕಿದೆ 2 ಸಲ. ಜೊತೆಗೆ ಇದು ಕೊನೆಯ ಬಜೆಟ್ ಅಂತ ಮಂಡನೆ ಮಾಡ್ತೀನಿ ಅಂತ ಅವರೇ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಅದರಿಂದಾಗಿ ಅವರೇನಾರ ಈ ಭೂಮಿ ತಾಯಿ ಮೇಲೆ ಹುಟ್ಟಿ ಬೆಳೆದು ರೈತರು ಋಣ ತೀರಿಸಬೇಕು ಅಂತಂದರೆ ಆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಈ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವತ್ತು ಅವರು ನಂಜುಂಡಸ್ವಾಮಿಯವರ ಶಿಷ್ಯ, ನಾನು ರೈತ ಸಂಘದಿದ್ದೆ ಅಂತ ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಹೆಮ್ಮೆಯಿಂದ ಹೇಳ್ಕೋಬೋದಂತ ಈ ಸಭೆ ಮುಖಾಂತರ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ. ಜೊತೆಗೆ ಈಗೇನು ಈ ರಾಜ್ಯ ಸರ್ಕಾರ 56,000 ಹುದ್ದೆಗಳನ್ನ ನೇಮಕ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದೆ. ಒಂದೇ ಒಂದು ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯಲ್ಲಿ ಏನು ನಡೀತು ಅಂತ ನಮಗೆಲ್ಲ ಗೊತ್ತಿದೆ. ಯುವತಿ ಮಿತ್ರರು, ನಿರುದ್ಯೋಗಿಗಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ. ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ, ಒಂದು ಜಿಲ್ಲೆಯಲ್ಲಿ ಆ ಮಟ್ಟಕ್ಕೆ ನಿರುದ್ಯೋಗಿಗಳು, ರೈತರ ಮಕ್ಕಳು, ಉದ್ಯಮಿಗಳ ಮಕ್ಕಳು, ಆಟೋ ಡ್ರೈವರ್ಗಳ ಮಕ್ಕಳು, ತರಕಾರಿ ವ್ಯಾಪಾರ ಮಾಡೋರ ಮಕ್ಕಳು, ಒಬ್ಬ ಹೊಲ ರೈತರ ಮಕ್ಕಳು ಒಂದು ಜಿಲ್ಲೆಯಲ್ಲಿ ಶುರು ಮಾಡಿರೋ ಒಂದು ಭಯಕ್ಕೆ ಈ ಸರ್ಕಾರ 56,000 ಹುದ್ದೆಗಳನ್ನ ನೇಮಕಾತಿ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನೂ 30 ಜಿಲ್ಲೆ ನಿರುದ್ಯೋಗಿಗಳಿದ್ದಾರೆ. ಅಲ್ಲಿಗೆ 15 ಲಕ್ಷ ಹುದ್ದೆ ಕೊಡಬೇಕು. ಇವರು ಲೆಕ್ಕ 31 ಜಿಲ್ಲೆಗೆ 15 ಲಕ್ಷ ಹುದ್ದೆ ಕೊಡಬೇಕು. ಅಷ್ಟು ಹುದ್ದೆ ನಿಮ್ಮ ಹತ್ರ ಕೊಡೋಕ್ಕಾಗೋದಿಲ್ಲ, ಖಾಲಿನಿಲ್ಲ. ಸಾಮಾನ್ಯವಾಗಿ 2 ರಿಂದ 2.5 ಲಕ್ಷ 3 ಲಕ್ಷ ನಿರುದ್ಯೋಗಿಗಳಿಗೆ ಹುದ್ದೆನ ಭರ್ತಿ ಮಾಡಬೇಕು. ನೀವು 56,000 ಜನಕ್ಕೆ ನೀವು ಹುದ್ದೆನ ಕೊಟ್ಟು ಕೋತಿ ತಿಂದು ಕುರಿ ಮೋತೆ ಗೊತ್ತಿಸ್ದಂಗೆ ಮಾಡಿದ್ದು ನೀವೇನು ಮಾಡ್ಕೊಂಡಿದ್ದೀರಿ, ಅದನ್ನು ಕೈ ಬಿಡಬೇಕು. ಕಡಿಮೆ ಅಂದರೆ 2.5 ಲಕ್ಷ 3 ಲಕ್ಷ ಜನ ನಿರುದ್ಯೋಗಿಗಳಿಗೆ ಕೆಲಸ ಕೊಡಬೇಕು, ಸರ್ಕಾರಿ ಕೆಲಸನ. ಈಗ ಇಲ್ಲಿರೋರ ಮಕ್ಕಳು, ಕೆಲವರು ಎಲ್ಲರ ಮಕ್ಕಳುಗಳು ಪಾಪ ಓದಿ ನಿರುದ್ಯೋಗಿಗಳಿಗೆ ನಾವೆಲ್ಲ ನೋಡ್ತಾ ಇದ್ದೀವಿ. ಅದರಿಂದಾಗಿ 2 ರಿಂದ 2.5 ಲಕ್ಷ ಜನ, ತಪ್ಪಿದ್ರೆ 3 ಲಕ್ಷ ನಿರುದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ಕೊಡಬೇಕು ಸರ್ಕಾರ. ಜೊತೆಗೆ ಏನು ಬಗರ್ಗುಂಗ್ ಭೂಮಿ ಹೋದ ಸರ್ಕಾರದ ಇದ್ದಾಗ ಅರ್ಜಿ ಹಾಕಿಸ್ತಲ್ಲ, ನಿಮಗೆ ದುರಸ್ಪೋಣ ಮಾಡಿಕೊಡ್ತೀವಿ ಅಂತೇಳಿ, ಅದನ್ನು ಇನ್ನೂ ನೀವು ಜಾರಿ ಮಾಡೋಕ್ಕಾಗಿಲ್ಲ. ಆಯ್ತು, ಈಗ ನೀವು ಮಾಡಿದವ್ರು ಪರವಾಗಿಲ್ಲ. 26-27ನೇ ಸಾಲಿನಲ್ಲಿ ಬಗರ್ಗುಂಗ್ ಭೂಮಿನ ರೈತರಿಗೆ ಮಂಜೂರು ಮಾಡಬೇಕು. ಜೊತೆಗೆ ಇಡೀ ರಾಜ್ಯದಲ್ಲಿ ಏನು ಈ ಸರ್ಕಾರ 1 to 5 ಆದೇಶ ಮಾಡಿ ದುರಸ್ತು ಪೋಡ್ ಮಾಡಿ ಅಂತ ಏನು ಈ ರೆವಿನ್ಯೂ ಮಂತ್ರಿಗಳು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಏನು ಆದೇಶ ಮಾಡಿದ್ರು, ಆ ರೀತಿಯಾಗಿ ಶಕ್ತಿವಂತರಿಗೆ ಮಾತ್ರ ರೆವಿನ್ಯೂ ಇಲಾಖೆಯಲ್ಲಿ ದುರಸ್ತು ಪೋಡು 1 to 5 ಆಗಿ ದುರಸ್ತು ಪೋಡ್ ಮಾಡ್ತಾವ್ರೆ. ಬಡವರು, ನಿರ್ಗತಿಕರು, ಅಲ್ಪಸಂಖ್ಯಾತರು, ದಲಿತರು, ಕೂಲಿ ಮಾಡುವಂಥ ರೈತರು, ಕಡು ಬಡ ರೈತರದು 1 to 5 ಮಾಡಿ ದುರಸ್ತು ಪೋಡ್ ಮಾಡ್ತಾ ಇಲ್ಲ. ಏನು ಶಕ್ತಿವಂತರಿದ್ರು ಅವ್ರ ಹತ್ರ VARIಗಳ ಮೂಲಕ ಲಕ್ಷ ವಸೂಲಿ ಮಾಡಿ ಇವತ್ತು ಈ ಸರ್ಕಾರಕ್ಕೆ ಒಂದು ರೆವಿನ್ಯೂ ಇಲಾಖೆ ದೊಡ್ಡ ಭ್ರಷ್ಟಾಚಾರ ಅಂತೇಳಿ ಈ ರಾಜ್ಯದ ರೈತರು ಏನು ಅಳಲು ತೊಡ್ಕೊತಿದ್ದಾರೆ. ಸರ್ಕಾರಕ್ಕೆ ಗಮನಕ್ಕೆ ಬಂದಿದ್ರೂ ಕೂಡ ಕಂಡ್ರು ಕಾಣದಂಗೆ ನೀವು ಕುರ್ಚಿ ಕಾಳಗ ಮಾಡ್ಕೊಂಡು ಇವತ್ತೇನು ಈ ರಾಜ್ಯದ ರೈತರನ್ನ ಮತ್ತು ಈ ರಾಜ್ಯದ 7 ಕೋಟಿ ಕನ್ನಡಿಗರನ್ನ
ಮರೆತು ನೀವು ಕುರ್ಚಿ ಆಸೆಗೆ ಇಟ್ಕೊಂಡು ನೀವು ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಏನೇನು ಮಾಡಬೇಕು ಮಾಡ್ತಾ ಇದ್ದೀರಿ ಹೊರತು ಈ ರಾಜ್ಯದ ರೈತರನ್ನ ಹಿತ ಕಾಯೋದ್ರಲ್ಲಿ ನೀವು ವಿಫಲವಾಗಿದ್ದೀರಿ. ಜೊತೆಗೆ ಈ ಸರ್ಕಾರಕ್ಕೆ ಒಂದು ಸ್ವಲ್ಪನಾರು ಕಿಂಚಿತ್ ಗೌರವ ಇದ್ದರೆ, ಮಾನ ಮರ್ಯಾದೆ ಅಂತ ಏನಾದ್ರು ಇದ್ದರೆ ರೆವಿನ್ಯೂ ಇಲಾಖೆಗೆ ಕೂಡಲೇ ಲಗಾಮ ಹಾಕಬೇಕು. ಇಲ್ಲ ಅಂತ ಅಂದರೆ ಪ್ರತಿಯೊಂದು ತಾಲೂಕು ಆಫೀಸ್ ಹತ್ರ ರೈತರುಗಳು ತುಂಬ ವಿಕೋಪಕ್ಕೆ ಇಳ್ಕೊಂಡು ಯಾವ ಮಟ್ಟಕ್ಕೆ ಇಳಿತಾರೆ ಅಂತಂದರೆ, ಧಾರವಾಡದಲ್ಲಿ ಮೊನ್ನೆ ನಿರುದ್ಯೋಗಿಗಳು ಏನು ಬೀದಿಗಳು ಗಲಾಟೆ ಮಾಡಿದ್ರು, ಅದರಿಂದ 100ರಷ್ಟು ನೊಂದ ಕುಟುಂಬಗಳು, ರೈತ ಕುಟುಂಬಗಳು ಬೀದಿಗಿಳಿದು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಜೊತೆಗೆ ಮೈಸೂರು ಇಡೀ ವಿಶ್ವ ಕಂಡಂಥ ಅರಮನೆ ನಗರಿ. ಆ ಅರಮನೆ ನಗರಿನಲ್ಲಿ ದೇಶ ವಿದೇಶಗಳಿಂದ ನಮ್ಮ ದೇಶದ 29 ರಾಜ್ಯದ ಬಡವರ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು, ರೈತನ ಮಕ್ಕಳು, ಆಟೋ ಚಾಲಕರ ಮಕ್ಕಳು, ಆಟೋ ಮಾಲಕರ ಮಕ್ಕಳು, ತರಕಾರಿ ಬೀದಿ ವ್ಯಾಪಾರಿಗಳು ಮಾಡುವಂಥ ಮಕ್ಕಳುಗಳು ಇವತ್ತು ಹೈಯೆಸ್ಟ್ ಮಾರ್ಕ್ಸ್ನ ತಗೊಂಡು ಗೌರ್ಮೆಂಟ್ ಸೀಟ್ಗಳನ್ನ ತಗೊಂಡು ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಗಿರಣಿ ಅಂಗಡಿ ಥರ ಇವತ್ತು ಮಾದಕ ದ್ರವ್ಯ ವಸ್ತು ಸಿಕ್ಕಿ ಇವತ್ತು ವಿದ್ಯಾರ್ಥಿ ಭವಿಷ್ಯವನ್ನೇ ಬಲಿ ತಗೊಳ್ಳುತ್ತಿರುವಂಥ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಈಗಾಗಲೇ ಪೊಲೀಸ್ ಇಲಾಖೆ ತುಂಬ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾವು ಕರ್ತವ್ಯನ ಮಾಡ್ತಾರೆ ನೋಡ್ತಾ ಇದ್ದೀವಿ. ಆದರೆ ಯಾರೋ ಥರ್ಡ್ ಪರ್ಸನ್ಗಳು ಇಟ್ಕೊಂಡು ಇವ್ರು ಜೈಲಿಗೆ ಕಳಿಸೋದಲ್ಲ. ಈ ಸರ್ಕಾರ ಮತ್ತು ಈ ರಾಜ್ಯದ ಹೋಮ್ ಮಿನಿಸ್ಟ್ರು, IGDGP ಸಲೀಂ ಸಾಹೇಬರು ಯಾರೋ ಅಮಾಯಕರನ್ನೆಲ್ಲ ಜೈಲಿಗೆ ಕಳಿಸೋದು. ಇದರಿಂದ ಯಾರವ್ರೆ? ಇದ್ರ ಕಿಂಗ್ ಪಿನ್ ಯಾರು? ಪ್ರತಿ ವಾರದಲ್ಲಿ 10 ಕೋಟಿ, 50 ಕೋಟಿ, 100 ಕೋಟಿ ಇದು ಮಾದಕ ವಸ್ತು ಮೈಸೂರಿನಲ್ಲಿ ಜಪ್ತಿ ಮಾಡ್ತಿದ್ದಾರೆ ಶಿಮಾ ಲಟ್ಕರ್ ಅವರ ಅಧ್ಯಕ್ಷತೆಯಲ್ಲಿ. ಇದ್ರ ಕಿಂಗ್ ಪಿನ್ ಯಾರು? ಇದನ್ನ ರೈಡ್ ಮಾಡಿದಾಗ ಯಾವ ಭ್ರಷ್ಟ ರಾಜಕಾರಣಿಗಳು, ಯಾವ ಭ್ರಷ್ಟ ಪುಡಾರಿಗಳು ಇಂಥ ಒಂದು ಕಿಂಗ್ ಪಿನ್ಗಳನ್ನ ರಕ್ಷಣೆ ಮಾಡ್ತಾವ್ರೆ. ಅದು ಕೂಡಲೇ ವಿಶೇಷವಾಗಿ CBI ತಪ್ಪು CID ಕೊಟ್ಟು ತನಿಖೆ ಮಾಡಿಸ್ಬೇಕು ಅಂತ ಇವತ್ತು ರಾಜ್ಯ ಸರ್ಕಾರಕ್ಕೆ 6ನೇ ತಾರೀಕು ಬರುವಂಥ ಅಧಿವೇಶನ, ಏನು ಬಜೆಟ್ ಮಂಡನೆ ಅಧಿವೇಶನ ಇದೆ, ಅದರಲ್ಲಿ ನಾವು ವಿರೋಧ ಪಕ್ಷದವ್ರನ್ನ ಭೇಟಿ ಮಾಡಿ ನಮ್ಮ ಕರ್ನಾಟಕ ರಾಜ್ಯ ರೈತ ಬಣದ ವತಿಯಿಂದ ರಾಜ್ಯದ 7 ಕೋಟಿ ಕನ್ನಡಿಗರ ಪರವಾಗಿ, ಈ ರಾಜ್ಯದ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ರಾಜ್ಯಪಾಲರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡಿ ಇದನ್ನು ಚರ್ಚೆ ಮಾಡಿ ಈ ಯುವ ಪೀಳಿಗೆನ ಇವರು ಕಾಪಾಡಲಿಲ್ಲ ಅಂತಂದರೆ ಇನ್ನೇನು ಉಳಿಸಿಕ್ಕಾಗೋದಿಲ್ಲ. ಈ ಮೈಸೂರಿನಲ್ಲಿ, ಈ ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಸಂಪೂರ್ಣವಾಗಿ ಸತ್ತೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಪೂರ್ಣವಾಗಿ ಗುಪ್ತಚರ ಇಲಾಖೆ ಸತ್ತೋಗಿದೆ ಈ ರಾಜ್ಯದಲ್ಲಿ. ನೀವೇನಾದರೂ ನೀವು ಸರಿಯಾಗಿ ಇದರಿಂದ ಯಾರವ್ರೆ, ಹುನ್ನಾರ ಯಾರವ್ರೆ ನೀವು ಹುಡುಕಿ ನೀವೇನಾದರೂ ತಪ್ಪಿಸೋಸ್ತ್ರನ್ನ ಜೈಲಿಗೆ ಕಟ್ಟಲಿಲ್ಲ ಅಂತಂದರೆ ಪ್ರತಿಯೊಬ್ಬರ ಮನೆ ಯುವಕರು ಕೂಡ ಈ ಡ್ರಗ್ಸ್ ಮಾಫಿಯಾಗಿ ಬಿದ್ದು ಅವ್ರ ಜೀವನವನ್ನು, ಸುಂದರವಾದ ಜೀವನವನ್ನು ಹಾಳು ಮಾಡ್ಕೊಂಡು ವಿದ್ಯಾರ್ಥಿ ಭವಿಷ್ಯನೇ ಇಲ್ಲದಂಗೆ ನಮ್ಮ ರಾಜ್ಯ ಆಗೋದ್ರಲ್ಲಿ ನೋ ಡೌಟ್ಸ್. ಅದರಿಂದಾಗಿ ಮಾನ್ಯ G. ಪರಮೇಶ್ವರ್ ಅವರು, ಈ ರಾಜ್ಯದ ಗೌರವಿತ ಹೋಮ್ ಮಿನಿಸ್ಟ್ರು ಮತ್ತು ಈ ಸರ್ಕಾರ ಮತ್ತು IGDGP ಸಲೀಂ ಅವರು ಕೂಡಲೇ ಇದ್ರ ಬಗ್ಗೆ ಸೂಕ್ತವಾದ ತಂಡವನ್ನು ರಚನೆ ಮಾಡಿ ಇದರಿಂದ ಯಾರವ್ರೆ, ಇದರಿಂದ ಜಾಲ ಯಾವುದಿದೆ